ಯಾರ ಜಮೀನು ಇದು ಏನಾಯ್ತಕ್ಕ? ಗೊತ್ತಿಲ್ಲ ಜಮೀನು ಯಾರ್ದು ಅಂತಂದು ಗೊತ್ತಿಲ್ಲ. ಅವ್ರು ತಗೊಂಡಿದ್ದು ಬೆಲೆಗೆ. ಯಾರು? ನಮ್ಮ ಓನರ್ ತಗೊಂಡಿದ್ದು. ಯಾರೋ ಇಲ್ಲಿ ಯಾರು? ನಮ್ಮ ಓನರ್ ವೆಂಕಟೇಶ್ ಅಂತ ಅವ್ರು ತಗೊಂಡಿದ್ದು. ಏನಂತ ನಮ್ಗೆ ಗೊತ್ತಾಗಿಲ್ಲ ಅಣ್ಣ. ಏನಾಯ್ತಕ್ಕ? ಏನಾಯ್ತು ನಮ್ಗೆ ಏನು ಗೊತ್ತಿಲ್ಲ. ನೀರು ಬಿಟ್ಕೊಂಡಿದ್ದು ಅಲ್ಲಿ. ಆ ಹುಡುಗ ಅವ್ರ ಜೊತೆಲಿ ಇದ್ನಲ್ಲ ಹುಡುಗ, ಆವಾಗ ಅಲ್ಲಿ ಕಿರ್ಚಾಡ್ಕೊಂಡು ಬರ್ತಾ ಇದ್ದ. ನಾವು ಅಲ್ಲಿ ನೀರು ಹಿಡಿದು ಬಿಟ್ಬಿಟ್ಟು ಅಲ್ಲಿ ಮಡ್ಬಿಟ್ಟು ಯಾಕಪ್ಪ 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 ಅಂತ ಅಂದು ನಮ್ಮಂದಿಗೆ ಏನು ಹೇಳಿಲ್ಲ. ಇವ್ರು 3 ಜನ ನಮ್ಮ ಓನರಂದಿಗೆ ಬಂದಿದ್ದು 3 ಜನ ಅದೆಲ್ಲೋ ಆ ಕಡೆ ಹೋಗ್ಬಿಟ್ಟು ಬಂದ್ರಲ್ಲ, ಅವ್ರ ಜೊತೆಲಿ ಹೋಗಿ ಆಮೇಲೆ ಅವರೆಲ್ಲ ಸೇರಿ ಅಲ್ಲಿ ಬರ್ತಾಯಿದ್ರು. ಕೂಟ್ರು ಬರ್ತಾಯಿದ್ರು, ಅಲ್ಲಿ ಬರ್ತಾಯಿದ್ರು. ಆಮೇಲೆ 3 ಜನ ಹೊಂಟೋದ್ರು. 1 ಜನ ಮಾತ್ರ ಇದ್ದಿದ್ದು ಇಲ್ಲೇ ಬಿದ್ದದಪ್ಪ, ನಮ್ಮ ಓನರ್ ಇಲ್ಲೇ ಬಿದ್ದಾರೆ ಅಂದ್ಕೊಂಡು ಅಳ್ತಾಯ್ತು ಆ ಹುಡುಗ. ಆಮೇಲೆ ಅವೆಲ್ಲ ಬಂದು ನಿಮ್ಮ ಅಂದರೆ ಈಗ ಸತ್ತೋದವರು ನಿಮ್ಮ ಓನರೇನಾ? ಏನು ಜಮೀನು ತೊಗೊಂಡಿದ್ರೆ ಇಲ್ಲಿ? ಜಮೀನು ತಗೊಂಡಿದ್ರಲ್ಲ ಸರ್. ಎಷ್ಟು ಎಕರೆ ಐತೆ ಅಲ್ಲಿ? 3 ಎಕರೆಲ್ಲೇ ಇದು 1 ಎಕರೆ. ನೀವು ಎಷ್ಟು ವರ್ಷದಿಂದ ಮಾಡ್ತೀವಿ? ನಾವು ಒಂದು 7 ತಿಂಗಳು 8 ತಿಂಗಳು ಆಯ್ತು ಬಂದು. ಡೈಲಿ ಬರ್ತಿದ್ರೆ ಯಾವಾಗ ಬರ್ತಿದ್ರೆ? ಡೈಲಿ ಬರ್ತಾ ಇಲ್ಲ, ವಾರಕ್ಕೊಂದ್ಸತಿ 15 ದಿವ್ಸಕ್ಕೊಂದ್ಸತಿ ನಾನು ಬರ್ತಾಯಿದ್ರು. ಏನೇನು ಬೆಳೆ ಬೆಳೀತಾರೆ ಅಲ್ಲಿ? ತೆಂಗು, ಮಾವು, ಮಾಗನಿ, ಇಷ್ಟು ಮಾತ್ರ. ನಿನ್ನೆ ಎಷ್ಟೊತ್ತಿಗೆ ಬಂದಿದ್ರು? ಏನು ಮಾತಾಡ್ಸ್ತಾ ನಿಮಗೆ? ನಮ್ಮನ್ನು ಬಂದು ಮಂಜಮ್ಮ ಗ್ಯಾಸ್ ತೀರಾಗಿತ್ತು, ಮಂಜಮ್ಮ ಗ್ಯಾಸ್ ಇತ್ತು ಈಚೆ ಹಾಕ್ರಿ, ನಾನು ಅಲ್ಲಿ ತೋಟಕ್ಕೆ ಹೋಗ್ಬಿಟ್ಟು ಬರ್ತೀನಿ, ಯಾರನ್ನ ಹುಡುಗರನ್ನ ಕಳಿಸ್ತೀನಿ ಎತ್ಕೊಂಡು ಹೋಗ್ತಾರೆ ಅಂತ ಅಂದರು. ಬಂದು ಎತ್ಕೊಂಡು ಹೋದ್ರು ಹುಡುಗರು. ಅವ್ರು ಮಾತ್ರ 2 ಜನ, ನಮ್ಮ ಓನರು ಅವರು ಇನ್ನೊಬ್ಬರು ಇನ್ನೊಬ್ಬ ಅಲ್ಲಿದ್ದರು. ಈಗ ನೀವು ಇಲ್ಲಿ ಬಂದು ನೋಡೋ ಅಷ್ಟೊತ್ತಿಗೆ ಯಾರು ಇದ್ರ ಇಲ್ಲಿ? ಇಲ್ಲಿ ಯಾರೂ ಇರಲಿಲ್ಲ. ಇಲ್ಲಿ ಆ ಹುಡುಗ ಬಂದು ನೋಡಿದ್ದೆ, ಕಾರ್ ಓನರು ಹುಡುಗ ಬಂದು ನೋಡಿದೆ. ಅದು ಆಮೇಲೆ ಬಂದು ನೋಡ್ದು. ವೆಂಕಟೇಶ್ ಎಲ್ಲಿದ್ರು ಅವಾಗ? ಅಂದರೆ ಅವರು ಆ ತೋಟದಲ್ಲಿ? ಆ ತೋಟದಲ್ಲಿ ಓಡಿಸ್ಕೊಂಡು ಬಂದಿದ್ದು ಅವ್ರನ್ನ. ಇಲ್ಲಿ ಹೊಡೆದು ನಮ್ಗೆ ಗೊತ್ತಿಲ್ಲ ಸರ್, ನಾವು ನೋಡಿಲ್ಲ ಅದೆಲ್ಲ. ಅಲ್ಲಿಂದ ಓಡಿಸ್ಕೊಂಡ್ಬಂದಿದ್ದೇನೆ. ಇವ್ರ ಜೊತೆ ಯಾರು ಇರಲಿಲ್ಲ ಅವಾಗ? ಅವ್ರ ಜೊತೆಲಿ ಯಾರು ಇರಲಿಲ್ಲ ಕಣ. ಒಂದು ಹುಡುಗ ಇದ್ದ, ಅವ್ನು ಆ ಕಡೆ ಹೊಂಟದ, ಅವ್ರು ಈ ಕಡೆ ಬಂದ್ಬಿಟ್ರು. ಇನ್ನು 3 ಜನ ಅಲ್ಲಿಗೆ ಹೋಗಿದ್ರಾ? ಬೇರೆ ಕಡೆ ಅಲ್ಲಿ ಚಿಕನ್ ಏನೋ ಇಸ್ಕೊಬರ್ಕ್ ಹೋಗಿದ್ರು ಅವರು. ಇಲ್ಲಿ ಬಂದಾಗೆಲ್ಲ ಎಷ್ಟು ಜಾಸ್ತಿ ಹೊತ್ತು ಇರ್ತಿದ್ರಾ ಟೈಮು? ಇರ್ತಿದ್ರು. ಸಾಯಂಕಾಲ ಒಂದು 2 ಗಂಟೆ 3 ಗಂಟೆಗೆ ಬಂದರೆ 5 ಗಂಟೆ 6 ಗಂಟೆ ಇರೋರು ಹೋಗೋರು. ಇಲ್ಲಿ ಅಡುಗೆ ಎಲ್ಲ ಮಾಡ್ಕೊತಿದ್ರು? ಯಾವಾಗ ಈ ಸತಿನೇ ಅಡುಗೆ ಮಾಡಿದ್ರು ಅಣ್ಣ. ಮಾಡಿಲ್ಲ, ಅದನ್ನು ಮಾಡಿಲ್ಲ. ಚಿಕನ್ ಎಲ್ಲ ಹಂಗೆ ಇಟ್ಟದೆ, ಮಾಡಿಲ್ಲ. ಎಷ್ಟು ವರ್ಷ ಆಯ್ತು ಜಮೀನು ತಗೊಂಡು? ಏನಾಗುತ್ತೆ ಗೊತ್ತಿಲ್ಲ, ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಒಂದು ವರ್ಷದಿಂದ ಒಂದು ವರ್ಷದಿಂದ ಎಷ್ಟು ವರ್ಷ ಆಯ್ತು ಅಂತ ಗೊತ್ತಿಲ್ಲ. ಎಷ್ಟು ಜನ ಬಂದಿದ್ರು ಅಂತ ಏನು ಗೊತ್ತಿಲ್ಲ? ನಮ್ಗೆ ಅದೆಲ್ಲ ನೋಡೇ ಇಲ್ಲ. ಇನ್ನು ಆ ತೋಟದವ್ರನ್ನ ಕೇಳಿದ್ರೆ ಗೊತ್ತಾಯ್ತದೆ ಅವ್ರನ್ನ. ನಮ್ಗೆ ಅದು ಗೊತ್ತಿಲ್ಲ ಎಷ್ಟು ಜನ ಬಂದಿರಂತ. ನಿಮ್ಮ ಹೆಸರು? ಆ ಕಾರು ನೋಡಿಲ್ಲ, ಅವ್ರ ಜನನೂ ನೋಡಿಲ್ಲ. ನಮ್ಮ ಹೆಸರು ಮಂಜಮ್ಮ ಅಂತ. ಕಾರಲ್ಲಿ ಬಂದಿದ್ರಂತ? ಕಾರಲ್ಲಿ ಬಂದಿದ್ದಂತೆ ಅವರು. ಆ ತೋಟದವ್ರು ಹೇಳೋದಕ್ಕೆ ನಮ್ಗೆ ಗೊತ್ತಿಲ್ಲದ್ರೆ ಗೊತ್ತಿಲ್ಲ. ಸರಿ. ಏನಾಯ್ತಣ್ಣ ಇದು ನಿನ್ನೆ? ನಮಗೂ ಗೊತ್ತಿಲ್ಲ. ನಾವಲ್ಲಿ TC ಹೋಗಿತ್ತು. ಓನರು 3:15 ಬಂದರು. 3:15 ಬಂದು ಸರಿ ಸರ್ ಇಲ್ಲಿ TC ಹೋಗ್ಬಿಟ್ಟಿದೆ ಸರ್, ಸ್ವಲ್ಪ ವೈರ್ ಚೆಕ್ ಮಾಡಬೇಕು ಬನ್ನಿ ಸರ್ ಅಂತ ಕರ್ಕೊಂಡೋದೆ ಯಾರನ್ನ? ಓನರ್ನ. ಸರಿ ನಡೆಸಿದಪ್ಪ ಅಂದ್ಬಿಟ್ಟು ಸ್ಕ್ರೂ ಡ್ರೈವರು ಮತ್ತು ಕಟಿಂಗ್ ಪ್ಲೇಯರ್ ತಗೊಂಡೋಗಿ ಅಲ್ಲಿ ಚೆಕ್ ಮಾಡ್ಕೊಂಡು ಬಂದೋ. ಚೆಕ್ ಮಾಡಿಬಿಟ್ಟು ಬಂದ್ಬಿಟ್ಟು ಸರಿ ಇಲ್ಲಿ ಮಾಡ್ದ ಓನರ್ ಇಲ್ಲಿ ಬಂದುಬಿಟ್ಟು ಸರಿ 10 ನಿಮಿಷ ನಾನಲ್ಲಿ ಇದೆಲ್ಲ ಮುಚ್ಚಿಬಿಟ್ಟು ಬಂದಿಸಿದಪ್ಪ, ಕೇಬಲ್ ತೆಗೆದಿದ್ದೋ ಮುಚ್ಚಿಬಿಟ್ಟು ಬಂದುಬಿಡ್ಸಿದಪ್ಪ. ಸರಿ ನಾನು ಏನು ಮಾಡ್ತೀನಿ, ತೋಟಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ಬಂದುಬಿಟ್ರು. ಬಂದು 10 ನಿಮಿಷಕ್ಕೆ ನಾನೇನು ಮಾಡಿದೆ, ನಾನು ಕೈ ಕಾಲು ಮುಖ ತೊಳ್ಕೊಂಡು ಆಮೇಲೆ ಸುಣ್ಣ ಹೊಡಿ ಅಂತ ಹೇಳಿದರು. ಸುಣ್ಣ ಹೊಡ್ಕೊಂಡಿದ್ದೆ. ಸುಣ್ಣ ಹೊಡ್ಕೊಂಡಿರೋದಕ್ಕೂ ಇಲ್ಲಿ ಬಂದು ಅಲ್ಲಿ ಸೌಂಡ್ ಆಯಿತು. ನಾನು ಸುಣ್ಣ ಹೊಡೆದ್ಬಿಟ್ಟು ಹೆಂಗಸರು ಸುಣ್ಣ ಹೊಡಿತಿದ್ದೋ. ಸುಣ್ಣ ಹೊಡೆದ್ಬಿಟ್ಟು ಈ ಕಡೆ ಬರೋ ತನಕ ಇಲ್ಲಿ ಗಲಾಟೆಯಾಗಿ ಈ ಕಡೆ ಅಟ್ಟಾಡ್ಸ್ಕೊಂಡು ಈ ಕಡೆ ಹೋದಾಗ ನಮ್ಗೆ ಗೊತ್ತಾಯ್ತು ವಿಚಾರ. ಎಷ್ಟು ಜನ ಬಂದಿದ್ರು ಅವರು? ಒಂದು 15 ಸೀಟ್ ಮೇಲೆ ಇದ್ರಂತೆ ಸರ್, ನಾನು ನೋಡಲಿಲ್ಲ. ಅಲ್ಲ ನಿಮ್ಮ ಇವರು ವೆಂಕಟೇಶ್ ಅವರು ಎಷ್ಟು ಜನ ಬಂದಿದ್ರು? ಇವರು ಒಂದು 5 ಸೀಟ್ ಇದ್ರು ಸರ್. 5 ಮತ್ತು ಅವ್ರ ಜೊತೆ ಯಾರು ಇರಲಿಲ್ವಾ? 5 ಸೀಟ್ ಅಂದರೆ 3 ಸೀಟ್ನ ಚಿಕನ್ ಥರ ಕಳಿಸಿದ್ರು. 2 ಸೀಟು ಜೊತೆಲಿ ಪುನಿ ಮತ್ತು ನಮ್ಮ ಓನರು 2 ಜನ ಇದ್ದರು. ಜೊತೆ ನಾನೊಬ್ಬರು ಇದ್ದೆ ಅಷ್ಟೇ ಸರ್. ಏಕಾಏಕಿ ಬಂದುಬಿಟ್ರು ಅವರು? ಏಕಾಏಕಿ ಓಪನ್ ಇದ್ದು, ಗೇಟ್ ಓಪನ್ ಇತ್ತು. ಏಕಾಏಕಿ ನುಗ್ಬಿಟ್ರು ಸರ್. ಎಷ್ಟು ಗಾಡಿಲಿ? 2 ಗಾಡಿ ಬಂದಿತ್ತು. ಆಮೇಲೆ ಏನು ಮಾಡಿದ್ರು? ಬಂದು ಒಂದೇ ಸಾರಿ ಬಂದು ಇಲ್ಲಿ ಬಂದು ಅಟ್ಯಾಕ್ ಮಾಡಿ ಈ ಕಡೆ ಹೋದ್ರೆ ಇಲ್ಲೇ ಕೂತ್ಕೊಂಡು ಹಣ್ಣು ತಿಂತಿದ್ರು. ಸಪೋಟ ಹಣ್ಣು ತಿನ್ನುವಾಗ ಅಟ್ಯಾಕ್ ಮಾಡಿ ಆ ಕಡೆ ಅಟ್ಟಾಡ್ಸ್ಕೊಂಡು ಹೋದ್ರು ಸರ್. ಅವ್ರು ತಪ್ಪಿಸ್ಕೊಂಡು ಆ ಕಡೆಗೆ ಹೋದರು. ಆಗ ಹೋಗಿ ರೋಡ್ ಸೈಡ್ ಆಮೇಲೆ ಹೊಡೆದಾಕೋದು ಸರ್. ಗೊತ್ತಿಲ್ಲ ಸರ್, ಅದು ವಿಚಾರ ನನಗೆ ಗೊತ್ತಿಲ್ಲ. ನಾನು ಬಂದಿವಾಗ ನನಗೆ ಅದೆಲ್ಲ ಗೊತ್ತಿಲ್ಲ. ನಾನು 3 ಎಕರೆ ಇದೆ ಸರ್ ಜಮೀನಿದು. ಡೈಲಿ ಬರ್ತಿದ್ರಾ? ವಾರಕ್ಕೆ ಬರ್ತೀವಿ? ಬರ್ತಿದ್ರು ಮಾಮೂಲಿ ವಾರಕ್ಕೆ 1 ಟ್ರಿಪ್ಪು 15 ದಿನಕ್ಕೆ 1 ಟ್ರಿಪ್ ಬರೋರು ಸರ್ ಮಾಮೂಲಿ. ಬಂದಿಲ್ಲೇ ನೈಟ್ ಇರ್ತಿದ್ರಾ ಹೋಗ್ತಿದ್ರಾ? ಇಲ್ಲಿ ನೈಟ್ ಇರ್ತಿರ್ಲಿಲ್ಲ, ಒಂದು 8:15 ತನಕ ಇರೋರು. ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೊಟ್ಟೋರು ಸರ್. ಅಷ್ಟೇ ಸರ್. ನಿನ್ನೆ ಇವ್ರು ಹಿಂಗೆ ಬರ್ತಾರೆ ಮಾಡ್ತಾರೆ ಗೊತ್ತಾಗಿರಲಿಲ್ಲ? ಗೊತ್ತಿಲ್ಲ ಸರ್, ನಮಗೇನು ಗೊತ್ತಿಲ್ಲ. ಒಟ್ಲಿ ಫೋನ್ ಮಾಡಿದ್ರು ಅವರು, 10 ಗಂಟೆಗೆ ಫೋನ್ ಮಾಡಿದರು. ನನ್ನ ಫೋನು ನಾನೇ ಮರಗಳು ಸುಣ್ಣಾಡೆ ಅಂತ ಹೊಡಿತಿದ್ದೆ. ಸುಣ್ಣ ಹೊಡ್ಕೊಂಡಿರೋ ಟೈಮಲ್ಲಿ ನಾನು ರಿಟರ್ನ್ ಬಂದು ಫೋನ್ ಮಾಡಿದೆ ಅವ್ರಿಗೆ. ಏನು ಗಂಟೆ ಫೋನ್ ಮಾಡಿದ್ರು ಅಂತ. ಇಲ್ಲ ಸಿದಪ್ಪ, ಒಂದು 3:30 4 ಗಂಟೆ ಬರ್ತಿದ್ರಿ,
ಲೈನು ಟಿ ಸಿ ಲೈನ್ ಹೋಗಿದೆ ಅಂತಲ್ಲ, ಬರ್ತೀನಿ ಚೆಕ್ ಮಾಡ್ತೀನಿ ಇರೋ ಅಂದ್ಬಿಟ್ಟು ಅಷ್ಟಾಗಿದೆ ಸರ್. ಅಷ್ಟು ಅವ್ರೇನು ಕಿರ್ಚಾಡ್ಲಿಲ್ಲ ಅವಾಗ? ಸರ್ ಕಿರ್ಚಾಟ ಏನು, ನನಗೆ ಅಲ್ಲಿ ಇವರು ಬಂದು ಎಲ್ಲ ಕೂಗಾಡ್ಕೊಂಡು ಅಟ್ಟಾಡ್ಸ್ಕೊಂಡು ಹೋದ್ರಲ್ಲ, ಆವಾಗ ನನಗೆ ಸೌಂಡ್ ಗೊತ್ತದ್ದು. ಓನರು ಸಪ್ರೇಟಲ್ಲಿ ಇವರು ಕಿರ್ಚಲಿಲ್ಲ, ಸೈಲೆಂಟಾಗಿ ಆ ಕಡೆಗೆ ದಾಟಿ ಆ ಕಡೆ ಹೋದ್ಮೇಲೆ ಗೊತ್ತಾದ್ದು ಸರ್ ನಮಗೆ. ಯಾವ 2 ಕಾರಲ್ಲಿ ಬಂದಿದ್ರಾ? 2 ಕಾರಲ್ಲಿ ಬಂದಿದೆ ಸರ್. ಕಾರಲ್ಲಿ ನಿಲ್ಸ್ಕೊಂಡಿದ್ರು? ಕಾರ್ ಇಲ್ಲೇ ಇದ್ರ ಹತ್ರ ಸರ್, ಇಲ್ಲಿ ನೋಡಿ. ಹಾಂ, ಈ ಕರೆಂಟ್ ಕಂಬದ ಹತ್ರ ನಿಲ್ಸ್ಬಿಟ್ರು. 2 ಕಾರು ಇಲ್ಲೇ ಬಂದು. ಈಗ ಅವ್ರ ಜೊತೆಲಿ ಇದ್ನಲ್ಲ ಪುನಿಗೆ, ನಿಮಗೆ ಅವ್ರು ಏನೂ ಮಾಡಲಿಲ್ವಾ? ನಮಗೇನು ಮಾಡಲಿಲ್ಲ ಸರ್, ನಮಗೇನು ತೊಂದರೆ ಏನು ಮಾಡಲಿಲ್ಲ. ಹೊಡೆದ್ಬಿಟ್ಟು ಹಂಗೆ ಕಾರ್ ಎತ್ಕೊಂಡು ಹೋಗ್ಬಿಟ್ಟು ಹೊಡೆದ್ಬಿಟ್ಟು ರಿವಲ್ಸು ತೆಗಿಯೋ ಕಾರ್ ಆವಾಗ ನಾವು ಓಡ್ ಬಂದವು. ರಿವಲ್ಸ್ ಕಾರ್ ತೆಗೋ ಅಂತಿದ್ರು. ಆವಾಗ ನಾವು ಓಡ್ ಬಂದ ತಕ್ಷಣ ಕಾರು ರಿವಲ್ಸ್ ತಗೊಂಡೋಗಿ ಅಲ್ಲೋಗಿ ಅಟ್ಯಾಕ್ಸ್ ಹೊಡೆದಿವಿ ಸರ್. ಏನು ಸಾತ್ನೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಏನು ಒಬ್ಬ ರೌಡಿ ಶೀಟರಿನ ಮರ್ಡರ್ ಆಗಿರುತ್ತೆ. ಆ ಮರ್ಡರ್ ಕೇಸ್ಗೆ ಸಂಬಂಧಿಸಿದಂತೆ ಇಲ್ಲಿವರೆಗೂ 8 ಜನ ಆರೋಪಿಗಳನ್ನು ನಾವು ಬಂಧನ ಮಾಡಿದ್ದೀವಿ. ಅದರಲ್ಲಿ ಏನು ಮುಖ್ಯವಾಗಿ A1 ಇರ್ತಾರೆ. A1 ಅವನು ಕೂಡ ರೌಡಿ ಶೀಟರ್ ಇದ್ದು, ಇವರೆಲ್ಲ ಒಂದೇ ಬೆಂಗಳೂರು ಸಿಟಿಯಲ್ಲಿರುವಂಥ ಉಳಿಮಾವು ಪೊಲೀಸ್ ಠಾಣೆಯ ರೌಡಿ ಶೀಟರ್ಗಳಾಗಿರ್ತಾರೆ. ಮೃತ ವ್ಯಕ್ತಿ ಹಾಗೂ A1 ಆರೋಪಿ. ಅಲ್ಲಿಂದಲೂ ಇವರಿಬ್ಬರ ಮಧ್ಯೆ ವೈಷಮ್ಯ ಹಾಗೂ ಹಳೆ ದ್ವೇಷಗಳಿರುತ್ತೆ. ಜೊತೆಗೆ ಜಿಗಣಿಯಲ್ಲಿ ಏನು ಒಂದು ಒಬ್ಬನ ಮೇಲೆ ಪಿತೂರಿ ಮಾಡಿರ್ತಾರೆ. ಆ ಪಿತೂರಿ ವಿಷಯವಾಗಿ ಸಂಬಂಧವಾಗಿ ಇವರಿಬ್ಬರ ಮಧ್ಯೆ ಮತ್ತೊಮ್ಮೆ ವೈಮನಸ್ಸು ಉಂಟಾಗಿರುತ್ತೆ. ಏನು ನಾನು ಇವನನ್ನು ಹೊಡಿದಲೇ ಇದ್ದರೆ ಇವನು ನನ್ನನ್ನು ಮುಂಚೆ ಹೊಡಿತಾನೆ ಅನ್ನೋ ಒಂದು ಅವ್ರಿಗೆ ಮಾಹಿತಿ ಇರುತ್ತೆ. ಆ ಮಾಹಿತಿ ಮೇರೆಗೆ ಏನು A1 ಆರೋಪಿ ಇದ್ದಾನೆ, ಅವನು ಒಂದು ತಂಡವನ್ನು ಕಟ್ಟಿಕೊಂಡು ಬಂದು ನಂತರ ಬೆಂಗಳೂರಿಂದ ಅವನನ್ನು ಇಲ್ಲಿವರೆಗೂ ಫಾಲೋ ಮಾಡಿ ಇಲ್ಲಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾನೆ. ಹಲ್ಲೆಯಲ್ಲಿ ಏನು ವ್ಯಕ್ತಿ ಇದ್ದಾನೆ ಅವನು ಮೃತಪಟ್ಟಿದ್ದಾನೆ. ಸದ್ಯಕ್ಕೆ ಈ ಎಲ್ಲ ಜನರನ್ನು ಯಾರ್ಯಾರು ಬಂದಿದ್ರು ಇಲ್ಲಿ ಅವರೆಲ್ಲರನ್ನೂ ನಾವು ದಸ್ತಗಿರಿ ಮಾಡಿದ್ದೀವಿ. ಮತ್ತು ಏನು ಕಾರುಗಳಿತ್ತು ಅವನ್ನೆಲ್ಲನೂ ನಾವು ವಶಕ್ಕೆ ಪಡೆದುಕೊಂಡಿದ್ದೀವಿ. ಏನು ಡೆತ್ ಪರ್ಸನ್ ಇದ್ದಾನೆ ಅವನು ಹುಳಿಮಾವು ಠಾಣಾ ಲಿಮಿಟ್ಸಲ್ಲಿ, ಅಲ್ಲಿ ಅವನು ರೌಡಿ ಶೀಟರ್ ಆಗಿರ್ತಾನೆ. ಅವನು ಇಲ್ಲಿ ಏನು ಅವ್ರದ್ದು ಜಮೀನಿದೆ, ಅವರ ಜಮೀನಿಗೆ ಅವತ್ತು ಅವನು ಸಂಗಡಿಗರದೊಂದಿಗೆ ಇಲ್ಲಿ ಊಟಕ್ಕೆ ಅಂತ ಬಂದಿರ್ತಾರೆ. ಊಟಕ್ಕೆ ಬಂದಂಥ ಸಮಯದಲ್ಲಿ ಅವನ ಮೇಲೆ ಏನು ಬೆಂಗಳೂರಿಂದನೇ ಫಾಲೋ ಮಾಡ್ಕೊಂಡು ಬಂದಿರ್ತಾರೆ, ಅವರು ಮಾರಕಾಸ್ತ್ರಗಳಿಂದ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಸರ್, ಅವತ್ತು ಆತನ ಜೊತೆಯಲ್ಲಿ ಕೆಲವೊಂದಿಷ್ಟು ಜನ ಬಂದಿದ್ರು ಅಂತ ಕೂಡ ಹೇಳ್ತಾರೆ. ಅವ್ರದ್ದೇನಾದ್ರು ಪಾತ್ರಗಳಿದಾವೆ ಸರ್ ಅಥವಾ ಹೇಗೆ ಸರ್? ಸದ್ಯಕ್ಕೆ ಅದು ಯಾವುದು ಕಂಡು ಬಂದಿಲ್ಲ. ಅವ್ರ ಜೊತೆಗಿರೋವಂತಹ ಯಾವ ಹುಡುಗರು ಏನು ಮುಂಚೆನೇ ಬಂದಿದ್ರು 3 ಜನ, ಇವನಲ್ದಲೆ ಅವ್ರದ್ದು ಯಾವುದೂ ಇಲ್ಲಿವರೆಗೂ ಕಂಡು ಬಂದಿಲ್ಲ. ಇವರೇನು ಬೆಂಗಳೂರಿಂದನೇ ಇವ್ರನ್ನ ಫಾಲೋ ಮಾಡ್ಕೊಂಡು ಬಂದಿರೋದು ನಮಗೆ ಗೊತ್ತಾಗ್ತಿದೆ. ಅರಿವಿರಲಿಲ್ಲ, ಮಾಹಿತಿ ಕೊಟ್ಟಿಲ್ಲ. ಅವನು ಅಲ್ಲಿ ರೌಡಿ ಶೀಟರೇ ಇದ್ದಾನೆ. ಬೆಂಗಳೂರು ಏನು ಉಳಿಮಾವು ಠಾಣೆ ಲಿಮಿಟ್ಸಲ್ಲಿ ಅವನು ರೌಡಿ ಶೀಟರ್ ಇದ್ದಾನೆ. ಇವರೆಲ್ಲ ರೌಡಿ ಆಸಾಮಿಗಳಾಗಿದ್ದು, ಜೊತೆಗೆ ಅಲ್ಲೆಲ್ಲ ಸಣ್ಣ ಮಟ್ಟದ ಒಂದು ರಿಯಲ್ ಎಸ್ಟೇಟಲ್ಲಿ ಅವರೆಲ್ಲ ತೊಡಗಿಸ್ಕೊಂಡಿರ್ತಾರೆ. ಜೊತೆಗೆ ಏನು ಜಿಗಣಿಯಲ್ಲಿ ಒಂದು ಗಲಾಟೆ ಆಗಿರುತ್ತೆ, ಅದಕ್ಕೆ ಸಂಬಂಧಿಸಿದಂತೆ ಇವರಿಬ್ಬರ ಮಧ್ಯೆ ವೈಷಮ್ಯ ಜಾಸ್ತಿ ಆಗಿರುತ್ತೆ. ನಂತರದಲ್ಲಿ ಇವು ನನ್ನ ನುಡಿಬೋದು ಅಂತ ಏನು ಅವನಿಗೆ ಒಂದು ಮಾಹಿತಿ ಬಂದಿರುತ್ತೆ. ಅದಕ್ಕಿಂತ ಮುಂಚೆ ನಾನೇ ಇವನನ್ನು ಹೊಡಿಬೇಕು ಅನ್ನೋ ಒಂದು ಉದ್ದೇಶದಿಂದ ಇವನು ಬಂದು ಇಲ್ಲಿ ಮರ್ಡರ್ ಮಾಡಿ. ಅವರೆಲ್ಲ ಏನು ಅವರು ಸಂಗಡಿಗರಿದ್ದಾರೆ, ಕೆಲವರೊಂದು ಆನೇಕಲ್ ಕಡೆ ಹುಡುಗರಿದ್ದಾರೆ, ಕೆಲವೊಂದು ಮುಳಿಮಾವು ಕಡೆ ಹುಡುಗರಿದ್ದಾರೆ. ಅವರೆಲ್ಲ ಇನ್ವಾಲ್ವ್ ಆಗಿ ಎಲ್ಲ ಒಂದು ತಂಡ ಕಟ್ಕೊಂಡ್ಬಂದು ಇದು ಪ್ರೀ ಪ್ಲ್ಯಾನ್ ಮಾಡ್ಕೊಂಡು ಬಂದು ಹೊಡೆದಿದ್ದಾರೆ. ಇಲ್ಲ, ಎಲ್ಲರೂ ಬೇರೆ ಬೇರೆ ಕೇಸ್ಗಳಲ್ಲೂ ಇದ್ದಾರೆ. ಅಲ್ಲ, ಅವರೆಲ್ಲ ಒಂದೇ ಏನು ಏರಿಯಾದವ್ರು ಇದ್ದಾರೆ, ಅಲ್ಲೆಲ್ಲ ಮುಂಚೆ ಎಲ್ಲ ಅವರೆಲ್ಲ ಒಟ್ಟಿಗೆ ಇರ್ತಾರೆ. ಬಟ್ ಆಮೇಲೆ ಅವರಿಬ್ಬರ ಮಧ್ಯೆ ಏನು ಸ್ಪ್ಲಿಟ್ ಆಗುತ್ತೆ, ನಂತರದಲ್ಲಿ ಅವರಿಬ್ಬರ ಮಧ್ಯೆ ದ್ವೇಷ ಇರುತ್ತೆ. ಅದು ವೈಮನಸ್ಸು ಮುಂದುವರ್ಕೊಂಡು ಬಂದಿದೆ. ಸದ್ಯಕ್ಕೆ ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಈ ಒಂದು ಕೊಲೆ ಪ್ರಕರಣದಲ್ಲಿ ಮೇನ್ ಉದ್ದೇಶ ಇರೋದು ಏನು ನಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರೆ, ಅದಕ್ಕಿಂತ ಮುಂಚೆ ನಾವೇ ಅವರನ್ನು ಟಾರ್ಗೆಟ್ ಮಾಡೋಣ ಅನ್ನೋ ಒಂದು ಉದ್ದೇಶ ಮೇಲ್ನೋಟಕ್ಕೆ ನಮ್ಗೆ